ಮುಂದಿನ ಸುದ್ದಿ ನೋಡೋದಾದ್ರೆ ಬಾಣಂತಿಯರ ಸರಣಿ ಸಾವು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕಿಅಂಶ ಹೊರಬಿದ್ದಿದೆ. ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಬಾಣಂತಿಯರ ಸಾವಿನ ಅಂಕಿಅಂಶ ಆತಂಕವನ್ನ ಹುಟ್ಟಿಸ್ತಾ ಇದೆ. ಬಲಿ ಕೇಂದ್ರಗಳಾಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗಳು? ಸಾಲು ಸಾಲಾಗಿ ಬಾಣಂತಿಯರು ಜೀವ ಬಿಡ್ತಾ ಇದ್ದಾರೆ. ಏನ್ ಕಾರಣ ಹಾಗಾದ್ರೆ ಇದಕ್ಕೆ? ಸರ್ಕಾರಿ ಆಸ್ಪತ್ರೆಯಲ್ಲೇ 80% ಬಾಣಂತಿಯರ ಸಾವಾಗಿದೆ. 7 ತಿಂಗಳಲ್ಲಿ ರಾಜ್ಯದಲ್ಲಿ 326 ಬಾಣಂತಿಯರು ಬಲಿಯಾಗಿದ್ದಾರೆ. ಇನ್ನು 3.5 ವರ್ಷದಲ್ಲಿ 2,000 ಸಾವಾಗಿದೆ. ಇದು ಸರ್ಕಾರದ ವರದಿ. ಈಗಾಗಲೇ ಬಾಣಂತಿಯರ ಸರಣಿ ಸಾವು ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಹೊರಬಿದ್ದಿರುವಂತ ಅಂಕಿಅಂಶ 2019ರಿಂದ 2020ರವರೆಗೆ 662 ಬಾಣಂತಿಯರ ಸಾವಾಗಿದೆ. 2022ರಿಂದ 23ರ ತನಕ 527. 5 ವರ್ಷದಲ್ಲಿ 3,364 ಬಾಣಂತಿಯರು ಮೃತಪಟ್ಟಿದ್ದಾರೆ ಅನ್ನೋ ಅಂಕಿಅಂಶ ಹೊರಬಿದ್ದಿದೆ. ರಾಜ್ಯದಾದ್ಯಂತ ಬಾಣಂತಿಯರ ಸಾವಿನ ಸಂಖ್ಯೆ ಬಯಲಾಗಿದೆ. ಸಾವಿನ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಹ ಹೊರಬೀಳ್ತಾ ಇದೆ. ಹಾಗಾದ್ರೆ ಈ ಸಾವಿಗೆ ಯಾರು ಕಾರಣ? ಸರ್ಕಾರಿ ಆಸ್ಪತ್ರೆಗಳ ಅಥವಾ ಅಲ್ಲಿರುವಂತಹ ವೈದ್ಯರ ನಿರ್ಲಕ್ಷ್ಯವ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, 5 ವರ್ಷದಿಂದಲೂ ಕೂಡ ನಿರಂತರವಾಗಿ ಬಾಣಂತಿಯರ ಸಾವು ಆಗ್ತಾನೆ ಇದೆ. ಆದರೆ 5 ವರ್ಷದಿಂದ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಬಳ್ಳಾರಿಯಲ್ಲಾದಂತಹ ಸರಣಿ ಸಾವಿನಿಂದಾಗಿ ಈ ಎಲ್ಲ ಅಂಕಿಅಂಶಗಳೀಗ ಹೊರಬರ್ತಾ ಇರೋದಲ್ವಾ? ವೀಣಾ, ಹೌದು. ಬಳ್ಳಾರಿಯಲ್ಲಿ ಏನು ಬಾಣಂತಿಯರ ಸಾವು ಪ್ರಕರಣ ಆಯ್ತು, ಅದಾದ ಬಳಿಕ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ. ಈಗ ಈಗಾಗಲೇ ಕಳೆದ 2019ರಿಂದ 24ರವರೆಗೂ ಕೂಡ ಎಷ್ಟು ಜನರ ಅಂದ್ರೆ ಬಾಣಂತಿಯರಿರ್ಬೋದು ಅಥವಾ ಮಕ್ಕಳ ಎಷ್ಟು ಸಾವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸರ್ಕಾರ ಒಂದು ಅಂಕಿಅಂಶವನ್ನ ಬಿಡುಗಡೆ ಮಾಡಿರುವಂತದ್ದು. ಸುಮಾರು 2019ರಿಂದ 2024ರವರೆಗೆ ಅಂದ್ರೆ ಇದುವರೆಗೂ ಕೂಡ ಸುಮಾರು 5 ವರ್ಷದಲ್ಲಿ 3,364 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಂಕಿಅಂಶವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಇದು ಒಂದು ರೀತಿಯಲ್ಲಿ ಅಚ್ಚರಿ ಅಂತಲೇ ಹೇಳ್ಬೋದು. ಇಷ್ಟೊಂದು ಜನ ಬಾಣಂತಿಯರ ಸಾವಾಗೋದಕ್ಕೆ ಕಾರಣ ಏನು? ಈ ಹಿಂದೆಯಿಂದಲೂ ಕೂಡ ಈ ಏನು IV ಫ್ಲೂಯಿಡ್ ಏನಿತ್ತು, ಈಗ ಬಂದಂತಹ IV ಫ್ಲೂಯಿಡ್ ಏನು ದ್ರಾವಣದಲ್ಲಿ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಏನಿತ್ತು, ಅದೇ ಸಮಸ್ಯೆ ಈ ಹಿಂದೆಯೂ ಕೂಡ ಆಗಿತ್ತಾ? ಅದು ವೈದ್ಯರ ನಿರ್ಲಕ್ಷ್ಯ ಆಗಿತ್ತಾ ಅಥವಾ ಏನಾದ್ರೂ ಸರ್ಕಾರದಿಂದನೇ ಏನಾದ್ರೂ ಎಡವಟ್ಟು ಆಗಿತ್ತಾ ಅನ್ನುವಂಥದ್ದು ಒಂದು ಇಲ್ಲಿ ಪ್ರಶ್ನೆ ಮೂಡುವಂಥದ್ದು. ಯಾಕಂತಂದ್ರೆ ಪಶ್ಚಿಮ ಬಂಗಾಳದ IV ದ್ರಾವಣ ಏನಿತ್ತು ಅದರಲ್ಲಿ ಬ್ಯಾಕ್ಟೀರಿಯಾ ಇತ್ತು ಅನ್ನುವಂಥದ್ದು ಈಗ ಏನು 3 ಬ್ಯಾಚ್ನ ಏನು IV ದ್ರಾವಣವನ್ನ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ 1ರಲ್ಲಿ ಪಾಸಿಟಿವ್ ಕೂಡ ಬಂದಿರುವಂತದ್ದು. ಹಾಗಾಗಿ ಈ ಹಿಂದೆಯೂ ಕೂಡ ಇದೇ ಸಮಸ್ಯೆ ಆಗಿತ್ತಾ ಅನ್ನುವಂತ ಪ್ರಶ್ನೆ ಕೂಡ ಎದ್ದು ಬರುವಂತದ್ದು. ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಿರುವಂತ ಈ ಎಲ್ಲಾ ಪ್ರಶ್ನೆಗಳು ಈಗಾಗಲೇ ಏನು ಆಗಿರುವಂತಹ ಸಮಸ್ಯೆಗೆ ಎಲ್ಲಿ ವೈದ್ಯರ ಎಡವಟ್ಟಾಗಿದೆಯಾ ಅಥವಾ ಏನಾದ್ರೂ ಅಧಿಕಾರಿಗಳ ಸಮಸ್ಯೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನು ಕೂಡ ನಡೆಸೋದಿಕ್ಕೆ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಏನು ಟೀಮ್ ಅನ್ನು ಕೂಡ ಮಾಡಿಕೊಂಡಿದೆ. ಅದರ ಜೊತೆಗೆ ಡ್ರಗ್ ಕಂಟ್ರೋಲ್ ಇಲಾಖೆಯಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿರುವಂತಹ ಏನು ಕಂಪನಿಗೂ ಕೂಡ ತೆರಳಿದೆ. ಅಲ್ಲಿ ಏನಾದ್ರೂ ಲೋಪದೋಷ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಚೆಕ್ ಮಾಡೋದಿಕ್ಕೆ ಅಂತ ಅಲ್ಲಿ ಕೂಡ ಒಂದು ಟೀಮ್ ಅನ್ನ ಕಳಿಸಿರುವಂತದ್ದು. ಒಟ್ಟಿನಲ್ಲಿ ಈ ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಇಷ್ಟೊಂದು ಬಾಣಂತಿಯರ ಸಾವಾಗೋದಕ್ಕೆ ಎಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಯಾವ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.